ಮಹಾರಾಷ್ಟ್ರದ ದಿಗ್ಗಜ ರಾಜಕಾರಣಿ ಡಿಸಿಎಂ ಅಜಿತ್ ಪವಾರ್ ಇನ್ನಿಲ್ಲ ಎನ್ನುವಂತಹ ಸುದ್ದಿ ಬರ ಸಿಡಿಲಿನಂತೆ ಅಪ್ಪಳಿಸಿದೆ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ದುರ್ಮರಣವಾಗಿದೆ. ಎಟಿಎಸ್ಗೆ ಮಾಹಿತಿ ನೀಡಿದ್ರು. ಈ ಸಂಬಂಧ ಪೈಲಟ್ ಶಾಂಭವಿ ಬಾರಾಮತಿ ವ್ಯಾಪ್ತಿಯಲ್ಲಿ ಸಂದೇಶವನ್ನ ನೀಡಿದ್ರು. ಪೈಲಟ್ ಮೇಡೆ 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 ಅಂತ ಪೈಲಟ್ ಶಾಂಭವಿ ಹೇಳಿದ್ದಾರೆ, ಕೂಗಿದ್ದಾರೆ ತಾಂತ್ರಿಕ ದೋಷದ ಬಗ್ಗೆ. ಹಾಗಾದ್ರೆ ಪೈಲಟ್ ಶಾಂಭವಿ ಅರಿತಿದ್ರ, ಇದರಿಂದಲೇ ಮೇಡೆ ಹೇಳಿದ್ದಾರೆ ಅನ್ನುವಂಥದ್ದು ಮಾಹಿತಿ. ಇದಾದ ಕೆಲವೇ ಹೊತ್ತಲ್ಲಿ ವಿಮಾನ ಪತನವಾಗಿದೆ. ಇದಕ್ಕೆ ಈ ಹವಾಮಾನ ವೈಪರೀತ್ಯವೇ ಕಾರಣ ಅಂತ ಸದ್ಯಕ್ಕೆ ಅಂದಾಜಿಸಲಾಗ್ತಾ ಇದೆ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಜೊತೆಗೆ 6 ಮಂದಿಯ ದುರ್ಮರಣ. ಒಂದು ಕಡೆ ಪೈಲಟ್ ಶಾಂಭವಿ ಇದ್ರ ಬಗ್ಗೆ ಗೊತ್ತಾಯಿತು ಅನ್ಸುತ್ತೆ, ತಾಂತ್ರಿಕ ದೋಷ ಕಂಡು ಬಂದಿದೆ ಅನ್ನೋದು ಗೊತ್ತಾಗಿದೆ. ಅದರಿಂದಲೇ ಮೇಡೆ ಮೇಡೆ ಅಂತ ಕೂಗಿದ್ದಾರೆ. ಎಟಿಎಸ್ಗೆ ಮಾಹಿತಿ ಸಂದೇಶ ರವಾನೆಯಾಗದೆ ತಾಂತ್ರಿಕ ದೋಷದ ಬಗ್ಗೆ. ಹಾಗಾದರೆ ಪೈಲಟ್ ಶಾಂಭವಿ ಅರಿತಿದ್ದು ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಪ್ರಾಥಮಿಕ ಮಾಹಿತಿ. ಒಂದಷ್ಟು ವಿಚಾರದಲ್ಲಿ ಇಲ್ಲಿ ಕಾರಣವಾಗ್ತಾ ಇದೆ. ತಾಂತ್ರಿಕ ದೋಷ ಇತ್ತಾ, ಏನಾಯಿತು, ಸಡನ್ನಾಗಿ ಏನಾಯಿತು, ಹೇಗಾಯಿತು ಅನ್ನುವಂಥದ್ದಕ್ಕೆ ಈಗಾಗಲೇ ತನಿಖೆಗೂ ಕೂಡ ಕೊಟ್ಟಾಗಿದೆ. ಆದರೂ ಕೂಡ ಸದ್ಯಕ್ಕೆ ಮಂಜು ಕವಿದ ವಾತಾವರಣವೇ ಈ ಒಂದು ಅವಘಡಕ್ಕೆ ಕಾರಣವಾಯಿತು. ಎಲ್ಲ ಒಂದು ಕಡೆ ತಾಂತ್ರಿಕ ದೋಷ ಕಂಡು ಬಂತು ಅಂತ ಇದ್ದಲ್ಲಿ ಪೈಲಟ್ ತುರ್ತು ಭೂಸ್ಪರ್ಶ ಮಾಡಿ ಎಲ್ಲರನ್ನ ಇಳಿಸುವಂಥ ಪ್ರಯತ್ನಕ್ಕೆ ಮುಂದಾಗಿದ್ರು ಅನ್ನೋದಾದರೂ ಕೂಡ ಮಂಜು ಕವಿದ ವಾತಾವರಣದಲ್ಲಿ ಎಲ್ಲಿ ಲ್ಯಾಂಡ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗಿಲ್ಲ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ವಿಚಾರ. ಸದ್ಯಕ್ಕೆ ಇವತ್ತು ನಡೆದಂಥ ಘನಘೋರ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಪದೇ ಪದೇ ವಿಮಾನ ದುರಂತದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ನಿರೀಕ್ಷೆಗೂ ಮೀರಿದಂಥ ಒಂದು ಘಟನೆ ನಡೆದು ಹೋಗಿದೆ. ಎಲ್ಲೋ ಒಂದು ಕಡೆ ಒಂದು ಚಾನ್ಸ್ ಕೂಡ ಇಲ್ಲ ಅವ್ರನ್ನ ಬದುಕಿಸ್ಕೊಳ್ಬಹುದು ಅಂತ. ಅಷ್ಟರ ಮಟ್ಟಿಗೆ ದೇಹಗಳು ಸುಟ್ಟು ಕರಕಲಾಗಿದೆ. ಇದ್ದಂಥ 6 ಜನರಲ್ಲಿ ಯಾರ್ಯಾರು ಅಂತ ಕಂಡು ಹಿಡಿಯಲಾಗದ ಮಟ್ಟಿಗೆ ದೇಹಗಳು ಸುಟ್ಟು ಭಸ್ಮವಾಗ್ಬಿಟ್ಟಿದೆ. ನೋಡಿ, ಒಂದು ಕಡೆ AI ದೃಶ್ಯಾವಳಿಗಳಲ್ಲಿ ಗಮನಿಸೋದಾದರೆ ಮೊದಲಿಗೆ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು. ಈ ಸಂದರ್ಭದಲ್ಲಿ ಅವರು ಮೇಡೆ ಮೇಡೆ ಅಂತ ಎಟಿಎಸ್ಗೆ ಸಂದೇಶವನ್ನ ಕಳಿಸಿದ್ರು ಅನ್ನೋದಾದ್ರೂ ಕೂಡ ಆ ಸಂದರ್ಭದಲ್ಲಿ ಎಲ್ಲಿ ಲ್ಯಾಂಡ್ ಮಾಡಬೇಕು ಅನ್ನೋದು ಗೊತ್ತಾಗದೆ ಬೆಟ್ಟ ಗುಡ್ಡಗಳ ಪ್ರದೇಶದತ್ತ ಲ್ಯಾಂಡ್ ಮಾಡುವಂಥ ಪ್ರಯತ್ನ ನಡೆಸಿದ್ರೆ, ಹೇಗೋ ಒಂದು ಸದ್ಯಕ್ಕೆ ತುರ್ತು ಭೂಸ್ಪರ್ಶ ಮಾಡಿಬಿಟ್ಟು ಎಲ್ಲರನ್ನ ಇಳಿಸ್ಬಿಡೋಣ, ಸೇಫ್ ಮಾಡಿಬಿಡೋಣ ಅಂತ ಅನಿಸಿದ್ರು ಕೂಡ ಪೈಲಟ್ಗೆ ಯಾವುದೇ ಅವಕಾಶ ಇರಲಿಲ್ವಾ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಒಂದು ಕಡೆ ಮೇಲ್ನೋಟಕ್ಕೆ ತಾಂತ್ರಿಕ ದೋಷವೇ ಎಲ್ಲದಕ್ಕೂ ಕಾರಣ ಅನ್ನೋದಾದರೆ ಮಂಜು ಕವಿದ ವಾತಾವರಣವೇ ಇದೆಲ್ಲವೂ ಆಗೋಯ್ತಾ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಇನ್ನು ಗಮನಿಸೋದಾದರೆ ರಾಜಕೀಯದ ಬಹಳಷ್ಟು ಚರಿತ್ರೆಯನ್ನು, ಅನುಭವವನ್ನು, ಸುದೀರ್ಘ ಅನುಭವವನ್ನು ಹೊಂದಿರುವಂಥ ಅಜಿತ್ ಪವಾರ್ ಇನ್ನಿಲ್ಲ ಎನ್ನುವಂಥ ಸುದ್ದಿ ಸದ್ಯಕ್ಕೆ ಬಹಳಷ್ಟು ನೋವಿಗೆ ಕಾರಣವಾಗಿದೆ. ರಾಜಕೀಯ ನಾಯಕರಿರ್ಬೋದು, ಬಹಳಷ್ಟು ಮಂದಿ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ರಾಜಕೀಯದಲ್ಲಿ ಹೀಗೇ ಇರಬೇಕು ಎನ್ನುವಂಥ ಒಂದು ಲಿಮಿಟ್ಸಲ್ಲಿ ಬದುಕ್ತಾ ಇದ್ದಂಥ ಅಜಿತ್ ಪವಾರ್ ಚುನಾವಣೆಯ ಪ್ರಚಾರದ ಒಂದು ನಿಮಿತ್ತ, ಸಭೆಯ ನಿಮಿತ್ತ ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತಂತೆ 4 ಕಡೆ. ಹಾಗಾಗಿ ತವರು ಕ್ಷೇತ್ರದಿಂದ ಹೊರಟಿದ್ರು. ಆದರೆ ತವರು ಜಿಲ್ಲೆ ಬಾರಾಮತಿ ಜಿಲ್ಲಾ ಪರಿಷತ್ ಚುನಾವಣೆಗೆ 4 ಚುನಾವಣಾ ಸಭೆಯನ್ನು ಇವತ್ತು ಫಿಕ್ಸ್ ಮಾಡಲಾಗಿತ್ತು. ಹಾಗಾಗಿ ಒಂದಷ್ಟು ರೂಪುರೇಷೆಗಳ ಮೀಟಿಂಗ್ ಆಗಿರ್ಬೋದು, ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಳ್ಳುವಂಥ ಇವರ ಪಾತ್ರ ಪ್ರಮುಖವಾಗಿ ವಹಿಸುತ್ತೆ ಚುನಾವಣೆಯ ಸಂದರ್ಭದಲ್ಲಿ. ಅಷ್ಟರ ಮಟ್ಟಿಗೆ ಕಠಿಣ ನುರಿತ ರಾಜಕಾರಣಿ, ಸುದೀರ್ಘ ಅನುಭವವನ್ನು ಹೊಂದಿದಂಥ ಡಿಸಿಎಂ ಆಗಿರೋದ್ರಿಂದ ಹೋಗಬೇಕಾಗಿತ್ತು. ಹೊರಡುವಂಥ ಸಂದರ್ಭದಲ್ಲೇ ಈ ರೀತಿ ಆಗಿಬಿಟ್ಟಿದೆ. ಇನ್ನು ಬೆಳಗ್ಗೆ 8:45 ಸುಮಾರಿಗೆ ನಡೆದಿರುವಂಥ ಘಟನೆ. ಇನ್ನು ಬೆಳಗ್ಗೆ 8:05 ಮುಂಬೈನಿಂದ ಈ ಒಂದು ವಿಮಾನ ಟೇಕ್ ಆಫ್ ಆಗಿತ್ತು. ಬೆಳಗ್ಗೆ 9:12 ಈಗಾಗಲೇ ಎಟಿಎಸ್ಗೆ ಮಾಹಿತಿ ರವಾನೆಯಾಗ್ಬಿಟ್ಟಿತ್ತು.